ಶ್ರೀರಾಮನು ಪರಿವಾರ ಪರಿವೃತ್ತನಾಗಿ ಬಂದು ತನಗಾಗಿ ಸಿದ್ಧವಾಗಿದ್ದ ಪರ್ಣಶಾಲೆಯಲ್ಲಿ ಉಳಿದುಕೊಂಡನು. ಅಂತಃಪುರದವರೂ ಅವರವರಿಗೆ ಪ್ರತ್ಯೇಕಿಸಲ್ಪಟ್ಟ ಬಿಡಾರಗಳನ್ನು ಸೇರಿದರು. ಯಾವ ಲೋಪದೋಷಗಳೂ ಇಲ್ಲದೆ ರಾಜೋಚಿತವಾದ ಸುವ್ಯವಸ್ಥೆಯನ್ನು ಕಂಡು ಶ್ರೀರಾಮನು ಭರತನ ಹೆಚ್ಚುಗಾರಿಕೆಯನ್ನು ಮನಸ್ಸಿನಲ್ಲಿ ಕೊಂಡಾಡಿದನು. ವಸಿಷ್ಠಾದಿ ಋಷಿಗಳು ಒಬ್ಬೊಬ್ಬರೇ ಬಂದು ಸನ್ನಿಹಿತರಾದರು ಮತ್ತು ಪ್ರಾಜ್ಞರು ತಪಸ್ವಿಗಳೂ ಆದ ಋಷಿಗಳನ್ನು ಕರೆಸಿಕೊಳ್ಳಲು ಬೇಕಾದವರನ್ನಟ್ಟಿ ಆ ಎಲ್ಲ ವ್ಯವಸ್ಥೆಯನ್ನು ಸ್ವಯಂ ವಸಿಷ್ಠರೇ ನಿರ್ವಹಿಸಿಕೊಂಡರು. 4-6 ದಿವಸಗಳಲ್ಲಿ ಬೇಕಾದುದವರೆಲ್ಲರೂ ಬಂದು ಸೇರಿದರು. ಶತ್ರುಘ್ನನು ಬಂದಿರಲಿಲ್ಲವಾದುದರಿಂದ ಅವನನ್ನು ಕರೆಸಿಕೊಳ್ಳುವುದಕ್ಕಾಗಿ ದಕ್ಷರಾದ ಸೇವಕರನ್ನು ಮಧುರೆಗೆ ಕಳಿಸುವಂತೆ ಶ್ರೀರಾಮನು ಭರತನಿಗೆ ನಿರೂಪಿಸಿದನು. ಸುಮುಹೂರ್ತವು ಒದಗಿ ಬಂದುದರಿಂದ ಮತ್ತೆ ಯಾರನ್ನು ಕಾದಿರುವುದು ಸರಿಯಲ್ಲವೆಂದು ಯಜ್ಞದೀಕ್ಷಾ ಕಾರ್ಯವನ್ನು ಪೂರೈಸುವುದೆಂದು ನಿಶ್ಚಿತವಾಯಿತು. ಹಾಗಾಗಿ ಸ್ಥಳಶುದ್ಧಿಯನ್ನು ಪೂರೈಸಿ ರಕ್ಷೋಗ್ನವನ್ನು ನೆರವೇರಿಸಿದರು. ಮರುದಿನ ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಯಜ್ಞಮಂಟಪದಲ್ಲಿ ನೆರೆದು ಸಮಾಹಿತರಾದರು. ವಸಿಷ್ಠಾದಿ ಋಷಿಗಳು, ಗುರುಹಿರಿಯರು, ಬಂಧುಬಾಂಧವರು, ಪ್ರಜಾಪ್ರತಿಷ್ಠಿತರು ಸೇರಿರಲು ಶ್ರೀರಾಮನು ಎದ್ದು ನಿಂತು ಆ ಎಲ್ಲರ ಮುಂದೆ ಕೈಜೋಡಿಸಿಕೊಂಡು ತನ್ನ ಸಂಕಲ್ಪವನ್ನು ಪೂರೈಸಿಕೊಡಬೇಕೆಂದು ಪ್ರಾರ್ಥಿಸಿದನು. ಪೂಜ್ಯರಾದ ವಸಿಷ್ಠರು ಶುಭಾಶೀರ್ವಾದದೊಂದಿಗೆ ಪ್ರತಿವಚನವನ್ನು ನುಡಿದು ಕಾರ್ಯಾರಂಭಕ್ಕೆ ಅನುಜ್ಞೆಯನ್ನಿತ್ತರು. ಅಂತೆಯೇ ಶ್ರೀರಾಮನಿಗೆ ಮಹಾಸಂಕಲ್ಪದ ಸಹಿತವಾಗಿ ಮೃತ್ತಿಕಾ ಸ್ನಾನವೇ ಮುಂತಾದವುಗಳನ್ನು ನೆರವೇರಿಸಿ ಪಂಚಗವ್ಯ ಪ್ರಾಶನ, ಪುಣ್ಯಾಹ, ತೀರ್ಥೋದಕದ ಕಲಶ ಸ್ನಾನಗಳನ್ನು ಪೂರೈಸಿದರು. ಮಹಾಪ್ರಾಯಶ್ಚಿತಾದಿಗಳಾಗಿ ನಿಯತವಾದ ಹೋಮಕರ್ಮಗಳು ಯಥಾವತ್ತಾಗಿ ನೆರವೇರಿದವು. ಹಾಗೆಯೇ ಶೃಂಗಗಳಿಗೆ ಬಂಗಾರವನ್ನು, ಪಾದಗಳಿಗೆ ಬೆಳ್ಳಿಯನ್ನು ಪೂರ್ಣವಾಗಿ ಮುಚ್ಚುವಂತೆ ಹೊದಿಸಿ ನಾನಾ ರತ್ನಾದಿ ಹಾರಗಳಿಂದ ಅಲಂಕೃತವಾದ 1000 ಸಂಖ್ಯೆಯ ಉತ್ತಮೋತ್ತಮ ಸವತ್ಸದೇನುಗಳನ್ನು ಶ್ರೀರಾಮನು ಯಥೋಚಿತ ದಕ್ಷಿಣೆಯೊಂದಿಗೆ ನಾನಾ ಗೋತ್ರಜರು, ವೇದಾಧ್ಯಯನ ಸಂಪನ್ನರೂ ಆದ ಬ್ರಾಹ್ಮಣರಿಗೆ ಧಾರೆ ಎರೆದಿತ್ತು ತನ್ನ ದಾನಕರ್ಮವನ್ನು ನೆರವೇರಿಸಿದನು. ಆ ಎಲ್ಲ ವಿಪ್ರರು ಉತ್ತಮ ಆಶೀರ್ವಾದಗಳನ್ನಿತ್ತು ಹರಸಿದರು. ಮತ್ತೆ ಹಾಗೆಯೇ ಶ್ರೀರಾಮನ ಗುರುಗಳಾದ ವಸಿಷ್ಠರಿಗೂ ತಾಯಿಯರಿಗೂ ವಂದಿಸಿ ಆಶೀರ್ವಾದವನ್ನು ಪಡೆದನು. ಆ ದಿನ 1000 ಸಂಖ್ಯೆಯಲ್ಲಿ ಸುವರ್ಣ ದಕ್ಷಿಣೆಯೊಂದಿಗೆ ಬ್ರಾಹ್ಮಣ ಭೋಜನವು ನಡೆದು ಸಕಲ ಜನರು ಶ್ರೀರಾಮನನ್ನು ಕೊಂಡಾಡಿದರು. ಅದೇ ರಾತ್ರಿ ಕುಲದೇವತಾ ಪ್ರಾರ್ಥನೆ, ವನದೇವತೆಗಳ ಪ್ರೀತ್ಯರ್ಥವಾಗಿ ಭೂತಬಲಿ ಮುಂತಾದವು ನಡೆದು ವಸಿಷ್ಠರ ನಿರೂಪಣೆಯಂತೆ ಶ್ರೀರಾಮನು ಸಕಲ ಕಾಮಗಳನ್ನು ಪರಿತ್ಯಜಿಸಿ ಅಸಿಪತ್ರ ವ್ರತವನ್ನು ಸ್ವೀಕರಿಸಿದನು. ಮರುದಿನ ಪ್ರಾತಃ ಕಾಲದಲ್ಲಿ ನಿರ್ವಿಘ್ನತೆಗಾಗಿಯೂ ಕಾರ್ಯಸಿದ್ಧಿಗಾಗಿಯೂ ಆಯಾ ದೇವತೆಗಳನ್ನು ಯಜ್ಞಮುಖದಿಂದ ಅರ್ಚಿಸಿದರು. ಅಂತೆಯೇ ಸುಪ್ರಸನ್ನತೆಗಾಗಿ ನವಗ್ರಹವನ್ನು ಪೂಜಿಸಿ ಅಗ್ನಿಮುಖದಿಂದಲೇ ಅರ್ಚಿಸಿ ಪ್ರಾರ್ಥಿಸಿದರು. ಪೂಜ್ಯರಾದ ವಸಿಷ್ಠರೇ ಅರುವುಗಳಾಗಿ ಸನ್ನಿಹಿತರಾದರು. ಹಾಗೆಯೇ ಮಹಾತ್ಮರಾದ ಬೇರೆ ಬೇರೆ ಋಷಿಗಳು ಹೋತ್ರ, ಉದ್ಗಾತ್ರ, ಬ್ರಹ್ಮ ಮುಂತಾದ ಸ್ಥಾನಗಳಲ್ಲಿ ಅರ್ಚಿಸಲ್ಪಟ್ಟರು. ಶ್ರೀರಾಮನು ಸ್ವರ್ಣಸೀತಾಸಹಿತನಾಗಿ ಯಜಮಾನನಾದನು. ನಿಯಮಿತಗೊಂಡಿದ್ದ ಮಹಾಯಜ್ಞಕುಂಡದಲ್ಲಿ ಪದ್ಧತಿಯಂತೆ ಅಗ್ನಿ ಪ್ರತಿಷ್ಠೆಯಾಯಿತು. ಆರಂಭದ ಯಜ್ಞಕಾರ್ಯವು ಕ್ರಮದಂತೆ ಪೂರೈಸಲ್ಪಟ್ಟಿತು. ಅಶ್ವಮೇಧದ ಕಟ್ಟಳೆಯಂತೆ ದಿಗ್ವಿಜಯಕ್ಕಾಗಿ ಸಕಲ ಸಲ್ಲಕ್ಷಣಗಳಿಂದೊಪ್ಪುವ ನಿರ್ದಿಷ್ಟವಾದ ಕುದುರೆಯನ್ನು ಸ್ನಾನ ಮಾಡಿಸಿ ಚರುವನ್ನಿತ್ತು ಸತ್ಕರಿಸಿ ನಾನಾ ರತ್ನಹಾರಗಳಿಂದ ಅಲಂಕರಿಸಿ ಸಕಲ ಭೂಷಣ ವಿಭೂಷಿತವಾಗಿ ಶೃಂಗರಿಸಿದರು. ಹಾಗೆಯೇ ಶ್ರೀರಾಮನ ಬಿರುದಾದಿಗಳನ್ನು ಬರೆದು ಚಿನ್ನದ ಪಟ್ಟಿಯನ್ನು ಅದರ ಹಣೆಯಲ್ಲಿ ಬಂಧಿಸಿ ಪುರೋಹಿತರು ಸ್ವಸ್ತಿವಾಚನದೊಂದಿಗೆ ಅರಸಿದರು. ವಾಜಿಯದು ಮುಂಗಾಲುಗಳಿಂದ ನೆಲವನ್ನು ಕೆರೆದು ಹೇಷಿಸಿ ತನ್ನ ಉತ್ಸಾಹವನ್ನು ವ್ಯಕ್ತಪಡಿಸಿತು. ಲಕ್ಷ್ಮಣನು ಪೂರ್ವ ಸೂಚನೆಯಂತೆ ಅದನ್ನು ಕಾದು ರಕ್ಷಿಸಿಕೊಂಡು ದಿಗ್ವಿಜಯನ್ನು ಮಾಡಿಬರಲು ಗುರು ಹಿರಿಯರನ್ನೆಲ್ಲ ವಂದಿಸಿ ಶುಭಾಶೀರ್ವಾದವನ್ನು ಪಡೆದು ಸಕಲ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಸಿದ್ಧನಾಗಿದ್ದನು. ಅವನನ್ನು ಅನುಸರಿಸಿ ನಡೆಯಲು ಅದಕ್ಕೆ ತಕ್ಕ ಸೈನ್ಯವು ಸುಸಜ್ಜಿತವಾಗಿದ್ದಿತು. ವಸಿಷ್ಠರು ಕಾಲಹೋರೆಯನ್ನು ನಿರ್ಣಯಿಸಿ ಅಪ್ಪಣೆಯನ್ನಿತ್ತ ಕೂಡಲೇ ಲಕ್ಷ್ಮಣನು ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಶ್ರೀರಾಮನ ಪಾದಗಳಲ್ಲಿ ತನ್ನ ನೊಸಲನ್ನು ಚಾಚಿ ದಿವ್ಯಾಶೀರ್ವಾದವನ್ನು ಪಡೆದು ಪುಳಕಿತನಾಗಿ ತಾನೇ ಕುದುರೆಯನ್ನು ಬಿಟ್ಟು ಅದರೊಂದಿಗೆ ಯಜ್ಞವೇದಿಕೆಗೆ ಬಲಿ ಬಂದು ಸನ್ನದ್ಧನಾದನು. ಋತ್ವಿಜರು ಮಂತ್ರಘೋಷದಿಂದ ಮಂತ್ರಾಕ್ಷೆಯನ್ನು ನೆರೆಸುತ್ತಿರಲು, ಸುಮಂಗಲೆಯರು ಆರತಿ ಎತ್ತಿ ಕುಸುಮಾಕ್ಷತೆಯ ಸೇಸೆಯನ್ನು ತಳೆಯುತ್ತಿರಲು ಒಮ್ಮೆಲೆ ನಾನಾವಾದ್ಯಗಳು ಮೊಳಗತೊಡಗಿದವು. ಮುಖ ತೊರಗವು ಕಿವಿಗಳನ್ನು ನಿಮಿರ್ಚಿ ಶ್ರೇಷಾರವದಿಂದ ಗರ್ಜಿಸಿ ಕ್ರಮದಂತೆ ಯಜ್ಞಶಾಲೆಯನ್ನು ಬಿಟ್ಟು ಹೊರಗೆ ನಡೆಯಿತು. ಸೌಮಿತ್ರಿಯು ಎಲ್ಲ ಜನರು ಜಯ ಜಯಕಾರಗಳಿಂದ ಉದ್ಘೋಷಿಸುತ್ತಿದ್ದಂತೆಯೇ
ನೆರೆದ ಎಲ್ಲರನ್ನೂ ನೋಡಿ ಕೈಮುಗಿದು ತನ್ನ ಧನುರ್ನಾಥವನ್ನು ಮಾಡಿ ಹೊರಹೊರಟನು. ಮುಂದೆ ತಾನಾಗಿ ಇಷ್ಟ ಬಂದತ್ತ ಮುಂದೊತ್ತುವ ಮಹಾಶಿವು ನಡೆಯುತ್ತಿದ್ದಂತೆಯೇ ಲಕ್ಷ್ಮಣನು ತನ್ನ ಸೈನ್ಯದೊಂದಿಗೆ ಕ್ರಮವಾಗಿ ಅದನ್ನು ಅನುಸರಿಸುತ್ತಾ ಪೂರ್ವ ದಿಶಾಮುಖನಾಗಿ ಮುನ್ನಡೆದನು. ಸ್ವಲ್ಪ ಹೊತ್ತು ಆ ಸಂತೋಷಪೂರ್ಣವಾದ ಪಯಣವನ್ನು ನೋಡುತ್ತಾ ಎಲ್ಲ ಜನರೂ ನಿಂತಿದ್ದರು. ಸೈನ್ಯವು ಕಣ್ಮರೆಯಾದ ಕೂಡಲೇ ಮತ್ತೆ ಬಂದು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಂಡರು. ಕಿಷ್ಕಿಂದೆಗೂ ಲಂಕೆಗೂ ಶೀಘ್ರವಾಗಿ ಹೋಗಿ ಸಮಾಚಾರವನ್ನೊರಹಲು ಹನುಮಂತನೇ ನಿಯೋಜಿಸಲ್ಪಟ್ಟಿದ್ದನು. ಅವನ ಕಾರ್ಯವು ಅತ್ಯಂತ ಶೀಘ್ರವಾಗಿಯೇ ಪೂರೈಸಲ್ಪಟ್ಟಂತೆ ಸುಗ್ರೀವನು ತನ್ನ ಸಮಸ್ತ ಕಪಿಸೈನ್ಯದೊಂದಿಗೆ ನಾನಾ ವಸ್ತುವಿಶೇಷಗಳನ್ನು ದಿವ್ಯ ರತ್ನಗಳನ್ನು ತೆಗೆದುಕೊಂಡು ಬರುತ್ತಿದ್ದವನು ದಾರಿಯಲ್ಲಿಯೇ ಲಕ್ಷ್ಮಣನಿಗೆ ಕಾಣಿಸಿಕೊಂಡನು. ಪದ್ಧತಿಯಂತೆ ಸುಗ್ರೀವನು ಲಕ್ಷ್ಮಣನಿಗೆ ಅದೆಲ್ಲವನ್ನೂ ಒಪ್ಪಿಸಿ ಕೈಮುಗಿದನು. ವಿ ಎನ್ ಭಾಗವತ್ ಬರಪಳ್ಳಿ.